ನೀವು ಎಷ್ಟು ಬಾರಿ ಹೇಳ್ತೀರಾ, ಇನ್ನು ಇವತ್ತು ಕೊನೆಯ ದಿನ, ನಾಳೆಯಿಂದ ಈ ಅಭ್ಯಾಸ ಬಿಡ್ತೀನಿ. ಆದರೆ ನಾಳೆ ಬಂದಾಗ ಮತ್ತೆ ಅದೇ ಅಭ್ಯಾಸ. ಮೊಬೈಲ್ ಹೆಚ್ಚು ಬಳಸುವುದು, ಟೈಮ್ ವ್ಯರ್ಥ ಮಾಡೋದು, ಸಿಗರೆಟ್, ಆಲಸ್ಯ, ಓದುವುದನ್ನು ಬಿಡುವುದು. ಸತ್ಯ ಏನೆಂದರೆ ಅಭ್ಯಾಸ ನಿಮಗಿಂತ ಶಕ್ತಿಶಾಲಿಯಲ್ಲ. ಅಂದರೆ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಮೆಥಡ್ ಹೇಳ್ತೀನಿ. ಇದನ್ನು 30 ದಿನ ಫಾಲೋ ಮಾಡಿದರೆ ಯಾವುದೇ ಕೆಟ್ಟ ಅಭ್ಯಾಸವನ್ನು ನೀವು ಬಿಡಬಹುದು. ನಂಬರ್ 1, ಅಭ್ಯಾಸ ಹೇಗೆ ಹುಟ್ಟುತ್ತದೆ? ಪ್ರತಿ ಅಭ್ಯಾಸಕ್ಕೂ 3 ಭಾಗ ಇರುತ್ತದೆ: ಟ್ರಿಗರ್, ಆಕ್ಷನ್, ರಿವಾರ್ಡ್. ಉದಾಹರಣೆ, ಒತ್ತಡ ಟ್ರಿಗರ್, ಮೊಬೈಲ್ ತೆಗೆಯುವುದು. ಆಕ್ಷನ್, ಮನಸ್ಸಿಗೆ ತಾತ್ಕಾಲಿಕ ರಿಲೀಫ್. ರಿವಾರ್ಡ್, ನಾವು ಅಭ್ಯಾಸವನ್ನು ಬಿಡೋಕೆ ಪ್ರಯತ್ನ ಮಾಡ್ತೀವಿ, ಆದರೆ ಟ್ರಿಗರ್ ಅನ್ನು ಗಮನಿಸಲ್ಲ. ಮೊದಲ ಸ್ಟೆಪ್, ನಿಮ್ಮ ಟ್ರಿಗರ್ ಏನು ಅಂತ ಬರೆಯಿರಿ. ನಂಬರ್ 2, ದಿನ ಅಬ್ಸರ್ವೇಷನ್ ರೋಲ್. ಮೊದಲ 7 ದಿನ ಏನು ಬಿಡೋ ಪ್ರಯತ್ನ ಮಾಡಬೇಡಿ. ಅಭ್ಯಾಸ ಮಾಡ್ತಾ ಇದ್ದಾಗ ಯಾವ ಸಮಯ, ಯಾವ ಪರಿಸ್ಥಿತಿ, ಯಾರ ಜೊತೆ ಎಲ್ಲ ಬರೆಯಿರಿ. ಜ್ಞಾಪಕ ಇಟ್ಟುಕೊಳ್ಳಿ. ನೀವು ಅರಿತುಕೊಂಡ ದಿನವೇ ಆ ಅಭ್ಯಾಸದ ಮೇಲೆ ನಿಮ್ಮ ನಿಯಂತ್ರಣ ಶುರುವಾಗುತ್ತದೆ. ನಂಬರ್ 3, ರಿಪ್ಲೇಸ್ ಮೆಥಡ್, ಬದಲಾವಣೆ ತಂತ್ರ. ಅಭ್ಯಾಸವನ್ನು ನೇರವಾಗಿ ನಿಲ್ಲಿಸಬೇಡಿ, ಅದನ್ನು ಬದಲಾಯಿಸಿರಿ. ಉದಾಹರಣೆಗೆ, ಮೊಬೈಲ್ ಅಡಿಕ್ಷನ್ 5 ಮಿನಿಟ್ಸ್ ವಾಕಿಂಗ್ ಮಾಡಿ. ಸ್ಮೋಕಿಂಗ್, ಚೂಯಿಂಗ್ ಗಮ್ ಅನ್ನು ಬಿಡಿ. ಓವರ್ ಥಿಂಕಿಂಗ್, ರೈಟಿಂಗ್ ಜರ್ನಲ್. ನಮ್ಮ ಮೆದುಳು ಖಾಲಿ ಇರೋದು ಇಷ್ಟಪಡುವುದಿಲ್ಲ, ಅದಕ್ಕೆ ಹೊಸ ಪಾಸಿಟಿವ್ ಆಕ್ಷನ್ ಕೊಡಿ. ನಂಬರ್ 4, ಅಭ್ಯಾಸ ಮಾಡುವಾಗ ಬಂದಾಗ ನಿಮ್ಮೆದೆಗೆ ಹೇಳಿ, 5 ನಿಮಿಷ ವೇಟ್ ಮಾಡ್ತೀನಿ. ಬಹುತೇಕ 5 ರಿಂದ 10 ನಿಮಿಷಗಳಲ್ಲಿ ಕಡಿಮೆಯಾಗುತ್ತದೆ. ಅದು ವೇ ತರಹ. ನೀವು ರೆಸಿಸ್ಟ್ ಮಾಡಿದ್ರೆ ಅದು ಹೋಗುತ್ತದೆ. ಡಿಸಿಪ್ಲಿನ್ ಅಂದರೆ ಅರ್ಜ್ ಇರುವುದು ಅಲ್ಲ. ಡಿಸಿಪ್ಲಿನ್ ಅಂದರೆ ಅರ್ಜ್ ಬಂದರೂ ಕಂಟ್ರೋಲ್ ಮಾಡೋದು. ನಂಬರ್ 5, ಐಡೆಂಟಿಟಿ ಚೇಂಜ್ ಟೆಕ್ನಿಕ್. ನೀವು ಹೇಳ್ತೀರಾ, ನಾನು ಸಿಗರೇಟ್ ಬಿಡೋ ಪ್ರಯತ್ನ ಮಾಡ್ತಿದ್ದೀನಿ, ಇಂದು ಬದಲಾಯಿಸಿ. ನಾನು ಸ್ಮೋಕ್ ಮಾಡಲ್ಲ, ನಾನು ಲೇಜಿ ಅಂತ ಹೇಳಬೇಡಿ. ನಾನು ಡಿಸಿಪ್ಲಿನ್ ಪರ್ಸನ್ ಆಗ್ತಾ ಇದ್ದೀನಿ ಅಂತ ಹೇಳಿ. ನಿಮ್ಮ ಐಡೆಂಟಿಟಿ ಚೇಂಜ್ ಅಂದರೆ ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗುತ್ತದೆ. ನಂಬರ್ 6, ಒಂದು ಕ್ಯಾಲೆಂಡರ್ ತೆಗೆದು ಪ್ರತಿ ಸಕ್ಸಸ್ಫುಲ್ ಡೇನ ಗುರುತು ಹಾಕಿ. ಚೈನ್ ಬ್ರೇಕ್ ಆಗದಂತೆ ನೋಡಿ. ಒಂದು ದಿನ ಮಿಸ್ ಆಯಿತು ಅಂದರೆ ತಕ್ಷಣ ನೆಕ್ಸ್ಟ್ ಡೇ ಡಬಲ್ ಫೋಕಸ್ ಮಾಡಿ. ನೆವರ್ ಮಿಸ್ ಟ್ವೈಸ್. ಸತ್ಯ ಏನೆಂದರೆ ನೀವು ಅಭ್ಯಾಸದ ಬಲಿಯಾಗಿಲ್ಲ, ನೀವು ನಿಮ್ಮ ನಿರ್ಧಾರದ ಬದಲಿಯಾಗಿದ್ದೀರಾ. ಪ್ರತಿ ಬಾರಿ ನೀವು ಇಲ್ಲ ಅಂತ ಹೇಳಿದಾಗ ನಿಮ್ಮ ಮನಸ್ಸು ಬದಲಾಗುತ್ತದೆ. ಪ್ರತಿ ಬಾರಿ ಸರಿ ಬಿಡು ಅಂತ ಹೇಳಿದಾಗ ಅಭ್ಯಾಸ ಬದಲಾಗುತ್ತದೆ. ಒಂದು ಬೀಜ ಒಂದು ದಿನದಲ್ಲಿ ಮರ ಆಗಲ್ಲ, ಆದರೆ ಪ್ರತಿದಿನ ನೀರು ಹಾಕಿದ್ರೆ ಅದು ಖಂಡಿತವಾಗಿಯೂ ಬೆಳೆಯುತ್ತದೆ. ಹಾಗೆ ಪ್ರತಿದಿನ ಸ್ವಲ್ಪ ಡಿಸಿಪ್ಲಿನ್, ಸ್ವಲ್ಪ ಕಂಟ್ರೋಲ್, ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್. 30 ದಿನಗಳ ನಂತರ ನೀವು ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಆಗ್ತೀರಾ. ಇವತ್ತು ರಾತ್ರಿ 10 ನಿಮಿಷ ತೆಗೆದುಕೊಳ್ಳಿ. ನಿಮ್ಮ ಕೆಟ್ಟ ಅಭ್ಯಾಸದ ಹೆಸರು ಬರೆಯಿರಿ, ಅದಕ್ಕೆ ರಿಪ್ಲೇಸ್ಮೆಂಟ್ ಆಕ್ಷನ್ ಬರೆಯಿರಿ ಮತ್ತು ಕಮಿಟ್ನಲ್ಲಿ ಬರೆಯಿರಿ, ಡೇ 1 ಸ್ಟಾರ್ಟ್ ಮಾಡ್ತೀನಿ ಅಂತ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಸಿದ್ಧರಿದ್ದೀರಾ. ರಿಮೆಂಬರ್, ಅಭ್ಯಾಸ ನಿಮ್ಮನ್ನು ನಿಯಂತ್ರಿಸೋದಿಲ್ಲ, ನೀವು ಅದನ್ನು ನಿಯಂತ್ರಿಸಬಹುದು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.